ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಧಿ ಅಂದ್ರೆ ಆಸೆ ಪಡೋರು ಅಷ್ಟಿಷ್ಟು ಮಂದಿ ಅಲ್ಲ, ಆದರೆ ಅದು ಯಾರಿಗೂ ಅಷ್ಟು ಸುಲಭವಾಗಿ ಸಿಗಲ್ಲ ಅನ್ನೋದು ಸತ್ಯವಾದ ಮಾತು. ಒಂದು ವೇಳೆ ಒಬ್ಬ ವ್ಯಕ್ತಿಗೆ ನಿಧಿ ಸಿಗೋ ಮೊದಲು ಕೆಲವೊಂದು ಸೂಚನೆಗಳನ್ನು ಪಡೆದುಕೊಳ್ಳಲು ಪ್ರಾರಂಭಿಸ್ತಾನೆ. ಇಂತಹ ನಿಧಿಯನ್ನ ಪಡೆದುಕೊಳ್ಳುವ ಮುನ್ನ ಯಾವ ಶುಭ ಸೂಚನೆಗಳನ್ನು ಪಡೆದುಕೊಳ್ತಾನೆ, ಅದರಿಂದ ನಿಜವಾಗಿ ನಿಧಿ ದೊರಕತ್ತಾ? ರಾಜ್ಯದ ಲಕ್ಕುಂಡಿಯಲ್ಲಿ ಮನೆ ಪಾಯ ತೆಗೆಯುವಾಗ ನಿಧಿ ದೊರಕಿತ್ತು. ಇದು ಸಾಕಷ್ಟು ಅಚ್ಚರಿಗೆ ಕಾರಣವಾಗಿತ್ತು. ಇನ್ನು ಗೊಂದಲ ಕೂಡ ಇದರಲ್ಲಿ ಮನೆ ಮಾತಾಗಿದೆ. ಇದು ಕುಟುಂಬದವರ ಹಿಂದಿನ ತಲೆಮಾರಿನವರು ಬಚ್ಚಿಟ್ಟಿದ್ದ, ಇಲ್ಲ ರಾಜಮನೆತನಕ್ಕೆ ಸೇರಿದ್ದ ಅಂತ. ಇದರ ನಡುವೆ ಆ ಚಿನ್ನಾಭರಣಗಳ ತೂಕದ ವಿಚಾರದಲ್ಲೂ ಸಾಕಷ್ಟು ಏರುಪೇರುಗಳು ಇವೆ. ಪುರಾತತ್ವ ಇಲಾಖೆ ಅಧಿಕಾರಿಗಳು ಒಂದು ಪ್ರಮಾಣ ಹೇಳಿದ್ರೆ, ಜಿಲ್ಲಾಡಳಿತ ಒಂದು ಲೆಕ್ಕ ಕೊಡ್ತಿದೆ. ಇದರ ನಡುವೆ ಮುಖ್ಯಮಂತ್ರಿಗಳಿಗೂ ಮತ್ತೊಂದು ಲೆಕ್ಕ ಸಿಕ್ಕಿದೆ. ಹೀಗಿರುವಾಗಲೇ ನಿಧಿ ಸಿಕ್ಕಿದ ಕುಟುಂಬಕ್ಕೆ ಸರ್ಕಾರ ಅಗತ್ಯ ನೆರವು ನೀಡುವುದಾಗಿ ಹೇಳಿದೆ. ಇದೆಲ್ಲವನ್ನು ಪಕ್ಕಕ್ಕಿಟ್ಟು ನಾವಿವತ್ತು ನಿಧಿಗೆ ಸಂಬಂಧಿಸಿದಂತೆ ಕೆಲ ಅಚ್ಚರಿ ವಿಚಾರಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ನಿಧಿ ಎಲ್ಲಿ ಸಿಗುತ್ತೆ, ಹೇಗೆ ದೊರಕುತ್ತೆ, ಅದರ ಸೂಚನೆ ಏನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ನಿಧಿ ಅಂದ್ರೆ ಎಂಥವರ ಕಿವಿಯೂ ಒಂದು ಬಾರಿ ತೆರೆದುಕೊಳ್ಳುತ್ತೆ. ಎಲ್ಲಾದ್ರೂ ನಿಧಿ ಸಿಕ್ಕಿದ್ರೆ ನಮ್ಮ ಜಮೀನಿನಲ್ಲೂ ಮನೆಯಲ್ಲೂ ಸಿಗಬಹುದಾ ಅಂತ ಅಂದ್ಕೋತಾರೆ. ಹಾಗಿದ್ರೆ ಅವೆಲ್ಲ ಭೂಮಿಯೊಳಗೆ ಹೇಗೆ ಹೋಗುತ್ತವೆ ಅಂದ್ರೆ, ಹಿಂದೆ ರಾಜ ಮಹಾರಾಜರು ಶತ್ರುಗಳು ದಾಳಿ ಮಾಡಿದಾಗ ಚಿನ್ನಾಭರಣ ವಜ್ರ ವೈಡೂರ್ಯಗಳನ್ನ ನೆಲದಲ್ಲಿ ಹೂತಿಡ್ತಿದ್ರು. ಒಂದು ವೇಳೆ ಯುದ್ಧದ ಸಂದರ್ಭದಲ್ಲಿ ಅವರು ಸಾವನ್ನಪ್ಪಿದ್ರೆ ಅದರ ಬಗ್ಗೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅವು ಭೂಗರ್ಭದಲ್ಲೇ ಉಳಿದುಕೊಂಡು ಬಿಡ್ತಿತ್ತು. ಅದು ಯಾವಾಗ್ಲೋ ಯಾರೋ ಹಳ್ಳ ತೆಗೆದಾಗ ಅವರಿಗೆ ಸಿಕ್ತಿದ್ವು. ಇನ್ನು ಹೇಳಬೇಕಂದ್ರೆ, ಕೆಲ ನಕಲಿ ಜ್ಯೋತಿಷಿಗಳು ಏನ್ ಮಾಡ್ತಾರೆ, ಜನರಿಗೆ ನಿಮ್ಮ ಮನೆಯಲ್ಲಿ ಜಮೀನಿನಲ್ಲಿ ನಿಧಿ ಇದೆ ಅಂತ ಸುಳ್ಳು ಆಸೆ ಹುಟ್ಟಿಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಸಿ ಮೋಸ ಮಾಡ್ತಾರೆ. ಇನ್ನು ಕೆಲವರು ನರಬಲಿ ಕೊಟ್ರೆ ನಿಧಿ ಸಿಗುತ್ತೆ ಅಂತ ಅಪರಾಧ ಕೃತ್ಯಗಳನ್ನು ಮಾಡ್ತಾರೆ. ಹಾಗಂತ ನಿಧಿ ಸಿಗೋದೇ ಇಲ್ಲ ಅಂತಲ್ಲ. ಪುರಾಣ ಕಾಲದಿಂದಲೂ ನಿಧಿ ಸಿಕ್ಕಿದ ಉದಾಹರಣೆಗಳಿವೆ. ಆದ್ರೆ ಯಾರಿಗೆ ಯಾವಾಗ ಸಿಗಬೇಕೋ ಆಗ್ಲೇ ಸಿಗೋದು. ಹಾಗಿದ್ರೆ ನಿಧಿ ಎಲ್ಲಿದೆ? ಇಂತಹ ಸ್ಥಳದಲ್ಲೇ ನಿಧಿ ಹೇಗೆ ಗೊತ್ತಾಗುತ್ತೆ ಅನ್ನೋದು ಇಲ್ಲಿ ಪ್ರಶ್ನೆ. ಅದನ್ನು ಹೇಳ್ತೀನಿ ಕೇಳಿ. ಒಂದು ಸ್ಥಳದಲ್ಲಿ ಹಲವಾರು ಮರಗಳು ಇರ್ತಾವೆ ಅಂದ್ಕೊಳ್ಳಿ. ಅಲ್ಲಿ ಹದ್ದು ಕುಳಿತಿರುತ್ತೆ. ಅದೇ ಮರದಲ್ಲಿ ಪಾರಿವಾಳಗಳು ಕುಳಿತಿರ್ತಾವೆ ಅಂದ್ಕೊಳ್ಳಿ. ಇಂತಹ ಕಡೆ ನಿಧಿ ಇರುತ್ತೆ ಅಂತ ಹೇಳಲಾಗತ್ತೆ. ಅದು ಹೇಗೆ ಅಂತೀರಾ? ಪಾರಿವಾಳಗಳಿಗೂ ಹಾಗೂ ಹದ್ದಿಗೂ ಒಂದಕ್ಕೊಂದು ಆಗಲ್ಲ. ಹೀಗಿರುವಾಗ 2 ಪಕ್ಷಿಗಳು ಒಂದೇ ಮರದಲ್ಲಿ ಕುಳಿತಿದ್ರೆ ಅಲ್ಲಿ ನಿಧಿ ಇದೆ ಅಂತ ಗ್ರಹಿಸಬಹುದು ಅಂತ ಹೇಳಲಾಗತ್ತೆ. ಜೊತೆಗೆ ಹದ್ದುಗಳು, ಕಾಗೆಗಳು, ಬೆಳ್ಳಕ್ಕಿಗಳು ಮತ್ತು ಇತರ ಅನೇಕ ಪಕ್ಷಿಗಳು ಹೇರಳವಾಗಿ ಒಟ್ಟಿಗೆ ಕುಳಿತುಕೊಳ್ಳುವ ಸ್ಥಳದಲ್ಲಿ ಅಪಾರ ಸಂಪತ್ತು ಹುದುಗಿರುವ ಬಲವಾದ ಸಾಧ್ಯತೆ ಇದೆ ಎಂದು ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಲಾಗಿದೆ. ಇನ್ನು ನಿಧಿಯ ಕುರಿತಾದ ಕನಸಿನ ವಿಚಾರಕ್ಕೆ ಬರೋಣ. ನೀವು ನಿಧಿಯನ್ನ ಪಡೆದುಕೊಳ್ತೀರಿ ಅನ್ನೋದಾದ್ರೆ, ಯಾವಾಗಲೂ ಕನಸಿನಲ್ಲಿ ಯಾವುದೋ ಹೊಂಡ, ಸಣ್ಣ ಬಾವಿ ಅಥವಾ ಹಳ್ಳವನ್ನ ನೋಡಲು ಪ್ರಾರಂಭಿಸ್ತೀರಾ. ನೆಲದಲ್ಲಿ ಅಡಗಿರುವ ನಿಧಿಯು ಸಾಮಾನ್ಯವಾಗಿ ಶುದ್ಧ ಹೃದಯವುಳ್ಳವರಿಗೆ ಅಥವಾ ಅವರ ಮನಸ್ಸಿನಲ್ಲಿ ಯಾವುದೇ ಮೋಸ ಅಥವಾ ದುರುದ್ದೇಶವನ್ನ ಹೊಂದಿರದ ಜನರಿಗೆ ಮಾತ್ರ ಕಂಡುಬರುತ್ತೆ. ರಾತ್ರಿಯಲ್ಲಿ ಕನಸಿನಲ್ಲಿ ಬಾವಿಯನ್ನ ನೋಡುವುದು ಹೂತಿರುವ ನಿಧಿಯನ್ನ ಪಡೆದುಕೊಳ್ಳುವ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಇದರ ಜೊತೆ ಯಾವ ಮಗು ವಿಚಿತ್ರವಾಗಿ ಜನಿಸಿರುತ್ತೆ ಅಂಥ ಮಗುವಿಗೆ ಸಿಗುತ್ತೆ. ಅಂದ್ರೆ ಯಾವ ಮಗು ಪಾದದ ಕಡೆಯಿಂದ ಹುಟ್ಟಿರುತ್ತೋ, ಅಂದ್ರೆ ಜನನದ ಸಮಯದಲ್ಲಿ ತಲೆ ಮೊದಲು ಹೊರಬರುವ ಬದಲು ಅದರ ಪಾದಗಳು ಹೊರಬಂದಿರುತ್ತೋ ಅಂಥ ಮಕ್ಕಳು ದೊಡ್ಡವರಾದಾಗ ಅವರಿಗೆ ನಿಧಿ ದೊರಕಬಹುದು ಅನ್ನೋ ನಂಬಿಕೆ ಇದೆ. ಇನ್ನು ಯಾರ ಕನಸಿನಲ್ಲಿ ಒಂದು ಹಳೆಯ ಮನೆ, ಆ ಮನೆಯ ಮುಂದೆ ಒಂದು ಕರಿಬೆಕ್ಕು ಒಂದು ಜಾಗದಲ್ಲಿ 3 ಬಾರಿ ಸುತ್ತಿ ಸುತ್ತಿ ಅಲ್ಲೇ ಮಲಗಿಕೊಂಡ್ರೆ ಆ ಜಾಗದಲ್ಲಿ ನಿಧಿ ಇದೆ ಅಂತ ಅರ್ಥವಂತೆ. ಆ ಸ್ಥಳಕ್ಕೆ ಹೋಗಿ ಹಳ್ಳ ತೆಗೆದು ನೋಡಿದ್ರೆ ಅಲ್ಲಿ ನಿಧಿ ದೊರಕುತ್ತೆ ಅಂತ ಹೇಳ್ತಾರೆ. ಇನ್ನೂ ಒಂದು ಸೂಚನೆ ಏನಂದ್ರೆ, ಸರ್ಪವೊಂದು ಕನಸಿನಲ್ಲಿ ಬಂದು ನಿಮ್ಮನ್ನ ಒಂದು ನಿರ್ದಿಷ್ಟ ಜಾಗಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ನಿಮ್ಮನ್ನ ಬಿಟ್ಟು ಅದು ಮಾಯವಾದ್ರೆ ಅಲ್ಲೂ ನಿಧಿ ಇದೆ ಅಂತ ಅರ್ಥವಂತೆ. ಮತ್ತೊಂದು ಏನು ಗೊತ್ತಾ? ಯಾವುದಾದ್ರೂ ಒಂದು ಮನೆಯ ನಿರ್ದಿಷ್ಟ ಜಾಗದಲ್ಲಿ ಒಂದು ವಿಚಿತ್ರ ಶಬ್ದ ಯಾವಾಗಲೂ ಬರ್ತಿದ್ರೆ ಅಲ್ಲಿ ನಿಧಿ ಇದ್ದೇ ಇರುತ್ತೆ ಅಂತ ಅರ್ಥ. ಹಾಗಂತ ಅದು ಯಾರಿಗೆ ಬೇಕಾದರೂ ಸಿಕ್ಕೇ ಸಿಗುತ್ತೆ ಅಂತಲ್ಲ. ಯಾರಿಗೆ ಸಿಗಬೇಕೋ ಅವರಿಗೆ ಮಾತ್ರ ಸಿಕ್ಕತ್ತೆ.
ಆದ್ರೆ ಅದನ್ನ ಬಲವಂತವಾಗಿ ತೆಗೆದುಕೊಳ್ಳೋಕೆ ಮುಂದಾದ್ರೆ ಅವರು ದೊಡ್ಡ ಅಪಾಯಕ್ಕೆ ಸಿಕ್ಕಾಕಿಕೊಳ್ಳೋದು, ಕಷ್ಟಕ್ಕೆ ಒಳಗಾಗೋದು ಗ್ಯಾರಂಟಿ ಅಂತೆ. ಇದರ ಜೊತೆಗೆ ಮತ್ತೊಂದು ಮುಖ್ಯವಾದ ವಿಷಯ ಅಂದ್ರೆ ಅದೃಷ್ಟದ ಸಂಪತ್ತು ಅಥವಾ ನಿಧಿಯು ಮೋಸವನ್ನ ಮಾಡದೇ ಇರುವವರಿಗೆ ಅಥವಾ ಅವರ ಪೂರ್ವಜರು ಅವರಿಗೆ ನಿಧಿಯನ್ನ ಬಿಟ್ಟವರಿಗೆ ಮಾತ್ರ ಸಿಗುತ್ತೆ. ಜಮೀನಿನ ಕೆಳಗೆ ನಿಧಿ ಇದೆ ಎಂದು ಗೊತ್ತಿದ್ದರೂ ಅವರಿಗೆ ನಿಧಿ ಸಿಗೋದಿಲ್ಲ. ನಿಮ್ಮ ಮನಸ್ಸು ಶುದ್ಧವಾಗಿದ್ರೆ ಮತ್ತು ನಿಮ್ಮ ಉದ್ದೇಶ ಸರಿಯಾಗಿದ್ರೆ ಮಾತ್ರ ಅಂಥವರಿಗೆ ನಿಧಿ ದೊರೆಯುತ್ತೆ. ನಿಮಗೆ ಇನ್ನೂ ಒಂದು ವಿಚಾರವನ್ನ ಹೇಳ್ತೀನಿ ಕೇಳಿ. ಎಲ್ಲಾದ್ರೂ ಒಂದು ತುಂಬಾ ಹಳೆಯ ಮನೆ ಇರುತ್ತೆ ಅಂತ ಇಟ್ಕೊಳ್ಳಿ. ಅಂಥ ಮನೆಗಳನ್ನ ನೋಡಿದ್ರೆ ಖಂಡಿತವಾಗ್ಲೂ ಭಯ ಹುಟ್ಟಿಸುತ್ತೆ. ಹಾಗೆ ಒಂದು ರೀತಿ ಯಾವಾಗ್ಲೂ ನಿಶಬ್ದ ಆಗಿರುವಂತೆ ಅನಿಸಿದ್ರೆ, ಜೊತೆಗೆ ವಿಚಿತ್ರವಾಗಿ ಕಾಣಿಸ್ತಿದ್ರೆ, ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಆ ಮನೆಯ ಹಿಂಭಾಗದಲ್ಲಿ ಇಲ್ಲವೇ ಅಕ್ಕಪಕ್ಕದಲ್ಲಿ ಹಳೆಯ ಬಾದಾಮಿ ಮರವಿದ್ರೆ ಅಲ್ಲಿ ಖಂಡಿತ ನಿಧಿ ಇರುತ್ತೆ ಅಂತಾನೆ ಹೇಳಲಾಗತ್ತೆ. ಯಾಕಂದ್ರೆ ಆ ಮನೆಯ ಹಿರಿಯರು ಯಾವುದೋ ಒಂದು ಸಂದರ್ಭದಲ್ಲಿ ತಮ್ಮಲ್ಲಿದ್ದ ಚಿನ್ನಾಭರಣಗಳನ್ನ ಮಣ್ಣಿನಲ್ಲಿ ಹೂತು ಅಲ್ಲೊಂದು ಬಾದಾಮಿ ಗಿಡವನ್ನು ಹಾಕ್ತಿದ್ರು. ಇವತ್ತಿಗೂ ಹಳೆಯ ಬಾದಾಮಿ ಮರವಿರುವ ಕಡೆ ನಿಧಿ ಇರುತ್ತೆ ಅಂತಾನೆ ನಂಬಲಾಗಿದೆ. ಅದೇ ರೀತಿ ತುಂಬಾ ಹಳೆಯ ದೇಗುಲಗಳು, ಅದರಲ್ಲೂ ಶಿವನ ದೇವಸ್ಥಾನಗಳಲ್ಲಿ ನಿಧಿ ಇರುತ್ತೆ ಅನ್ನೋದನ್ನ ನಂಬಿಕೊಂಡು ಬರಲಾಗಿದೆ. ಅದು ಹೇಗೆ ಗೊತ್ತಾ? ಒಂದು ದೇಗುಲದಲ್ಲಿ ಶಿವನ ಲಿಂಗವಿರುತ್ತೆ. ಅದರ ಎದುರುಗಡೆ ಸರಿಯಾಗಿ ಒಂದು ನಂದಿ ಇರ್ತಾನೆ. ಅದರ ಕೆಳಗಡೆಯೇ ಅಪಾರವಾದ ಚಿನ್ನಾಭರಣಗಳನ್ನ ಹೂತಿಡಲಾಗಿರುತ್ತೆ. ಇದರಿಂದಲೇ ದಾಳಿಕೋರರು ಹಿಂದೂ ದೇಗುಲಗಳ ಮೇಲೆ ದಾಳಿಯನ್ನ ಮಾಡ್ತಿದ್ರು, ಅಲ್ಲಿದ್ದ ನಿಧಿಗಳನ್ನ ಹೊತ್ಕೊಂಡು ಹೋಗ್ತಿದ್ರು. ಅದೇ ರೀತಿ ನೂರಾರು ವರ್ಷಗಳ ವಿಷ್ಣು ದೇಗುಲದ ವಿರಾಟ ಪಾದುಕೆಗಳ ಕೆಳಗೂ ನಿಧಿ ಇರುತ್ತೆ ಅಂತಾನೂ ನಂಬಲಾಗಿದೆ. ಅಷ್ಟೇ ಅಲ್ಲ, ಯಾವುದಾದ್ರೂ ಬೆಟ್ಟಗಳ ಮೇಲೆ ಹಳೆಯ ನರಸಿಂಹ ಸ್ವಾಮಿಯ ದೇವಸ್ಥಾನ ಇರುತ್ತೋ ಅಲ್ಲಿನ ಯಾವುದಾದ್ರೂ ಮೂಲೆಯಲ್ಲಿ ಗುಪ್ತ ನಿಧಿ ಇದ್ದೇ ಇರುತ್ತಂತೆ. ಇದರಿಂದಲೇ ಹಿಂದೆ ಬೇರೆ ರಾಜ್ಯಗಳ ಶತ್ರುಗಳು ದಾಳಿ ಮಾಡಿದಾಗ ಅವರು ಬೆಟ್ಟದ ಮೇಲಿನ ದೇಗುಲಗಳನ್ನ ಹಾಳು ಮಾಡಿ ನಿಧಿಯನ್ನ ಹೊತ್ಕೊಂಡು ಹೋದ ಉದಾಹರಣೆಗಳಿವೆ. ಇದಿಷ್ಟೇ ಅಲ್ಲ, 100 ವರ್ಷಗಳ ಹಿಂದಿನ ಮನೆಯಲ್ಲಿ ದಕ್ಷಿಣ ಇಲ್ಲವೇ ಉತ್ತರಕ್ಕೆ ಹಾವಿನ ಹುತ್ತ ಇದ್ದರೆ ಅದರ ಕೆಳಗೆ ಮಡಿಕೆ ಕುಡಿಕೆಗಳಲ್ಲಿ ನಿಧಿ ಇರುತ್ತೆ ಅಂತ ನಂಬ್ತಾರೆ. 75 ವರ್ಷ ಹಳೆಯದಾದ ದೇವಾಲಯಗಳ ಧ್ವಜಸ್ತಂಭಗಳ ಕೆಳಗೆ ಕನಿಷ್ಠ 5 ಕೆಜಿ ಬಂಗಾರದಿಂದ ಮಾಡಿದ ಮಂತ್ರಿಸಿದ ಯಂತ್ರಗಳು ಇರ್ತಾವೆ ಅಂತ ಹೇಳ್ತಾರೆ. ಇವು ನಿಧಿ ಯಾರಿಗೆ ಸಿಗುತ್ತೆ, ಒಂದು ವೇಳೆ ಸಿಗೋದಾದ್ರೆ ಎಂಥವರಿಗೆ ದೊರಕುತ್ತೆ, ಅದರ ಸೂಚನೆ ಏನು ಅನ್ನೋದಾಯ್ತು. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಇದರ ನಡುವೆ ನಿಧಿ ಸಿಕ್ಕಿ ಅದು ಸರ್ಕಾರದ ಗಮನಕ್ಕೆ ಬಂದ್ರೆ ನಿಧಿ ಸಿಕ್ಕಿದವರಿಗೆ ಎಷ್ಟು ಪಾಲು ಬರುತ್ತೆ, ಇಲ್ಲ ಏನೂ ಸಿಗೋದೇ ಇಲ್ವಾ ಅನ್ನೋದನ್ನ ನೋಡೋಣ. ಈಗ ಲಕ್ಕುಂಡಿಯಲ್ಲೇ ನೋಡಿ, ನಿಧಿ ಸಿಕ್ಕಿದ ಕುಟುಂಬಕ್ಕೆ ಅದರಲ್ಲಿ ಪಾಲು ಸಿಗುತ್ತೋ ಇಲ್ಲವೋ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಇದರ ಬಗ್ಗೆ ಹೇಳಬೇಕಂದ್ರೆ, ಭೂಮಿಯಲ್ಲಿ ನಿಧಿ ಅಥವಾ ಚಿನ್ನ ಸಿಕ್ಕರೆ ಅದು ಸಿಕ್ಕಿದ ವ್ಯಕ್ತಿಗೆ ಸೇರಲ್ಲ. ಅದು ನಿಮ್ಮ ಮನೆಯಲ್ಲಿ ಸಿಕ್ಕರೂ ಆ ಚಿನ್ನದ ಮೇಲೆ ನಿಮಗೆ ಯಾವುದೇ ಹಕ್ಕು ಇರಲ್ಲ. ಭಾರತದಲ್ಲಿ ನಿಧಿಗಾಗಿ ಅಗೆಯುವುದು ಕಾನೂನು ಬಾಹಿರ. ಇದಕ್ಕೆ ಸಂಬಂಧಿಸಿದಂತೆ 1960ರಲ್ಲಿ ಒಂದು ಕಾನೂನು ರೂಪಿಸಲಾಗಿದೆ. ಇದರ ಪ್ರಕಾರ ಭಾರತೀಯ ಪುರಾತತ್ವ ಇಲಾಖೆಗೆ ಅಗೆಯುವ ಹಕ್ಕು ಇರುತ್ತೆ. ಭೂಮಿ ತೋಡುವಾಗ ಚಿನ್ನ ಸಿಕ್ಕರೆ ಆ ಭೂಮಿಯ ಮಾಲೀಕರು ಯಾರೇ ಆಗಿರಲಿ ಅದು ಸರ್ಕಾರಕ್ಕೆ ಸೇರುತ್ತೆ. ಇದರ ಜೊತೆ 1971ರಲ್ಲಿ ರೂಪಿಸಲಾದ ಟ್ರೆಷರ್ ಆಕ್ಟ್ ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತೆ. ಈ ಕಾನೂನಿನ ಪ್ರಕಾರ ನಿಧಿ ಸಿಕ್ಕಿದ ವ್ಯಕ್ತಿ ಅದರ ಬಗ್ಗೆ ಪೊಲೀಸರಿಗೆ ಅಥವಾ ಅಧಿಕಾರಿಗಳಿಗೆ ತಿಳಿಸಬೇಕು. ನಂತರ ಅಧಿಕಾರಿಗಳು ಅದನ್ನ ವಶಪಡಿಸಿಕೊಂಡು ಸರ್ಕಾರಿ ಖಜಾನೆಗೆ ಜಮಾ ಮಾಡ್ತಾರೆ. ಒಂದು ವೇಳೆ ಆ ವಸ್ತುವಿಗೆ ಪುರಾತತ್ವ ಮಹತ್ವವಿದ್ದರೆ ಅದನ್ನ ಅಧ್ಯಯನಕ್ಕಾಗಿ ಪುರಾತತ್ವ ಇಲಾಖೆಗೆ ಕಳುಹಿಸಲಾಗುತ್ತೆ. ಇನ್ನು ಭೂಮಿಯಲ್ಲಿ ಸಿಕ್ಕ ಚಿನ್ನ ಅಥವಾ ಯಾವುದೇ ವಸ್ತು ತನ್ನದೇ ಅಂತ ಕೋರ್ಟ್ನಲ್ಲಿ ಸಾಬೀತುಪಡಿಸಿದ್ರೆ ಆ ವ್ಯಕ್ತಿಗೆ ಚಿನ್ನ ಸಿಗುತ್ತೆ. ಒಂದು ವೇಳೆ ಅಗೆಯುವಾಗ ಚಿನ್ನ ಸಿಕ್ಕ ವಿಷಯವನ್ನ ಸರ್ಕಾರಿ ಅಧಿಕಾರಿಗಳಿಗೆ ತಿಳಿಸದಿದ್ದರೆ ಮ್ಯಾಜಿಸ್ಟ್ರೇಟ್ ಆದೇಶದ ಮೇರೆಗೆ ಅವರನ್ನ ಬಂಧಿಸಬಹುದು. ಅವರ ಮೇಲೆ ಕೇಸ್ ಕೂಡ ದಾಖಲಿಸಲಾಗುತ್ತೆ. 6 ತಿಂಗಳ ಜೈಲು ಶಿಕ್ಷೆ ಅಥವಾ ದಂಡ ವಿಧಿಸುವ ಸಾಧ್ಯತೆಗಳಿರುತ್ತೆ. ಒಂದು ವೇಳೆ ಖಾಸಗಿ ಸ್ಥಳದಲ್ಲಿ ಚಿನ್ನ ದೊರೆತರೆ ಅದು 100 ವರ್ಷಕ್ಕಿಂತಲೂ ಹಳೆಯದಾಗಿದ್ರೆ ಅಥವಾ ಪಾರಂಪರಿಕ ಮೌಲ್ಯ ಹೊಂದಿದ್ರೆ ಅದನ್ನ ಭಾರತ ಸರ್ಕಾರ ವಶಪಡಿಸಿಕೊಳ್ಳುತ್ತೆ. ದೇಶದ ಸಂವಿಧಾನ, ಇತಿಹಾಸ ಮತ್ತು ಪರಂಪರೆಯನ್ನ ಉಳಿಸುವ ಕುರಿತು ವಿಧಿಗಳನ್ನು ಹೊಂದಿರೋದ್ರಿಂದ ಇಂತಹ ಐತಿಹಾಸಿಕ ಮೌಲ್ಯದ ವಸ್ತುಗಳು ಸರ್ಕಾರಕ್ಕೆ ಸೇರ್ತಾವೆ. ಯಾವುದೇ ನಿಧಿಯನ್ನ ಪತ್ತೆ ಮಾಡಿದವರು ಪ್ರಾಮಾಣಿಕವಾಗಿ ಅದನ್ನ ಸರ್ಕಾರಕ್ಕೆ ಒಪ್ಪಿಸಿದ್ರೆ ಅದರ ಮೌಲ್ಯದ ಆಧಾರದ ಮೇಲೆ ಅವರಿಗೆ ಬಹುಮಾನ ನೀಡುವ ಅವಕಾಶ ಕಾನೂನಿನಲ್ಲಿದೆ.
ಜಿಲ್ಲಾಧಿಕಾರಿಗಳು ಮೊದಲು ನೋಟಿಸ್ ಹೊರಡಿಸಿ ಯಾರಿಗಾದರೂ ಮಾಲೀಕತ್ವದ ಹಕ್ಕುಗಳಿದ್ದರೆ ಅದನ್ನ ಸಾಬೀತುಪಡಿಸಲು ಅವಕಾಶ ನೀಡ್ತಾರೆ. ಆದರೆ 100 ವರ್ಷಕ್ಕಿಂತ ಹಳೆಯದಾದ ನಿಧಿಗೆ ಮಾಲೀಕತ್ವ ಸಾಧಿಸುವುದು ಅಸಾಧ್ಯ. ಪುರಾತತ್ವ ಶಾಸ್ತ್ರಜ್ಞರು, ನಾಣ್ಯ ಶಾಸ್ತ್ರಜ್ಞರು ಮತ್ತು ಚಿನ್ನದ ಮೌಲ್ಯ ಮಾಪಕರು ಇದರ ಪ್ರಾಚೀನತೆ ಮತ್ತು ಮೌಲ್ಯವನ್ನ ನಿರ್ಧಾರ ಮಾಡ್ತಾರೆ. ಇಲ್ಲಿ ನಿಧಿಯ ಬಗ್ಗೆ ಅದೇನೇ ಹೇಳಲಿ, ನಂಬಿಕೆಗಳು ಅದೇನೇ ಇರಲಿ, ಇವುಗಳ ಬಗ್ಗೆ ಎಚ್ಚರಿಕೆಯಿಂದ ಇರೋದು ಮಾತ್ರ ಒಳಿತು. ನಿಧಿ ಅಲ್ಲಿದೆ ಇಲ್ಲಿದೆ ಅಂತ ಹುಡುಕಲು ಹೋದ್ರೆ ಅದರಿಂದ ಕಷ್ಟಕ್ಕೆ ಸಿಕ್ಕಾಕಿಕೊಳ್ಳುವುದಂತೂ ಸತ್ಯ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.